ದೇವರ ಪರಿಶುದ್ಧಾದ ನಮಗೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವಳಾಗಿದ್ದಾನೆ. ನಾವೆಲ್ಲರೂ ಈ ದಿನ ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಧ್ಯಾನಿಸೋಣ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯವನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಮೆನ್. ದೇವರ ವಾಕ್ಯ ಈ ದಿನ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡುವುದೇನೆಂದರೆ, ನಾವು ಯಾವ ಸಂಬಂಧವಾಗಿಯೂ ಯಾವ ವಿಷಯದಲ್ಲಿಯೂ ಚಿಂತಿಸದೆ ಸರ್ವ ವಿಷಯದಲ್ಲಿಯೂ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ವಿಜ್ಞಾಪನೆಗಳನ್ನು ಸಮರ್ಪಿಸಿ ನಮಗೆ ಬೇಕಾದದ್ದನ್ನು ನಾವು ದೇವರ ಬಳಿ ತಿಳಿಯಪಡಿಸುವಾಗ ಆಗ ಏನಾಗುತ್ತದೆ ಅಂದ್ರೆ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯನ್ನು ನಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತೇಸುವಿನಲ್ಲಿ ಕಾಯುವಂಥದ್ದಾಗಿದೆ. ನಾವು ಈ ದಿನಮಾನಗಳಲ್ಲಿ ಎಷ್ಟೋ ವಿಷಯಕ್ಕಾಗಿ ನಾವು ಯೋಚನೆ ಮಾಡುವಂಥವರಾಗಿದ್ದೇವೆ. ಯೋಚನೆ ಮಾಡಿದ ಒಬ್ಬ ವ್ಯಕ್ತಿಯು ಕೂಡ ಇಲ್ಲ ಈ ಸಮಯದಲ್ಲಿ ನೋಡುವುದಾದ್ರೆ. ಎಲ್ಲರೂ ಅನೇಕ ವಿಷಯಗಳಿಗಾಗಿ ಯೋಚನೆ ಮಾಡುತ್ತಿರುವವರಾಗಿದ್ದಾರೆ. ಮತ್ತಾಯನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ: ಈ ಕಾರಣದಿಂದ ನಮ್ಮ ಪ್ರಾಣಾಧಾರನಿಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಏಕೆಂದರೆ ಎಂಬುದಾಗಿ ನಿಮಗೆ ಹೇಳುತ್ತೇನೆ, ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದುದಲ್ಲವೇ. ಆಮೇಲೆ ದೇವ್ರ ವಾಕ್ಯ ಹೇಳುತ್ತದೆ, ನಾವು ಅನೇಕರು ಈ ವಿಮಾನಗಳಲ್ಲಿ ಅನೇಕರು ಚಿಂತೆ ಮಾಡಲು ಏನು ಊಟ ಮಾಡ್ಬೇಕು, ಏನ್ ಕುಡಿಬೇಕು, ನಮ್ಮ ಪ್ರಾಣಾಧರಣೆಗೆ ಏನು ಒತ್ತುಕೊಳ್ಳಬೇಕು, ಇನ್ನೂ ಅನೇಕ ವಿಷಯಗಳಿಗಾಗಿ ನಾವು ಒಂದು ಚಿಂತೆಯನ್ನು ಮಾಡ್ತಾ ಇದ್ದೀವಿ. ಬಟ್ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ನಾವು ಆ ವಿಷಯಗಳಿಗಾಗಿ ನಾವು ಚಿಂತೆ ಮಾಡಬಾರ್ದು. ನಾವು ಚಿಂತೆ ಮಾಡಬಾರ್ದು ಅಂದ್ರೆ ನಾವು ಏನ್ ಮಾಡ್ಬೇಕು, ಚಿಂತೆ ಮಾಡದೆ ನಾವು ಏನ್ ಮಾಡ್ಬೇಕು ಅಂದ್ರೆ ದೇವರ ಸನ್ನಿಧಿಯಲ್ಲಿ ಬಂದು ನಾವು ಕೃತಜ್ಞತಾ ಸ್ತುತಿಗಳನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸುತ್ತಾ ದೇವರಿಗೆ ನಮ್ಗೆ ಏನೆಲ್ಲ ಅವಶ್ಯಕತೆಗಳಿದೆ ದೇವರಿಗೆ ನಾವು ತಿಳಿಯಪಡಿಸಬೇಕು. ನಾವು ಮತ್ತಾಯನ ಒಂದು ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನದಿಂದ 34ನೇ ವಚನದವರೆಗೂ ನಾವು ಧ್ಯಾನಿಸುವಾಗ ದೇವ್ರ ವಾಕ್ಯ ಹೇಳುವಂಥದ್ದು, ಚಿಂತೆ ಮಾಡಬಾರ್ದು. ನಾವು ಚಿಂತೆ ಮಾಡಿ ನಮಗೆ ಒಂದು ಯಾವ ಪ್ರಯೋಜನ ಕೂಡ ಇಲ್ಲ ನಮ್ಮ ಜೀವಿತದಲ್ಲಿ ಅಂತ ದೇವರು ಆ ಒಂದು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ ದೇವರು 2 ಎಕ್ಸಾಂಪಲ್ ಅನ್ನು ಕೊಡುವಂತವರಾಗಿದ್ದಾರೆ. ಮೊದಲನೇದಾಗಿ ದೇವರ ವಾಕ್ಯ ಇಡುತ್ತದೆ, ನೀವು ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ತಂದೆಯು, ನಮ್ಮ ದೇವರು, ನಮ್ಮ ತಂದೆಯು ಅವನು ಆ ಪಕ್ಷಿಗಳನ್ನು ಸಾಕಿಸಲು ಆತನಾಗಿದ್ದಾನೆ. ಎಷ್ಟೋ ಸಮಯದಲ್ಲಿ ನಾವು ಗಮನಿಸುವಾಗ ಪಕ್ಷಿಗಳು ಯಾವತ್ತೂ ಆಹಾರವನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ. ಬಟ್ ದೇವರು ಪ್ರತಿಯೊಂದು ಸಮಯವೂ ಆ ಪಕ್ಷಿಗಳಿಗೆ ಏನೆಲ್ಲ ಅವಶ್ಯಕತೆಗಳಿದೆ, ಏನೆಲ್ಲ ಆ ಒಂದು ಆಹಾರಗಳು ಬೇಕು, ದೇವರಾತ್ಮನು ತಾನೇ ಆ ಪರಲೋಕದಲ್ಲಿರುವ ದೇವರು ಅವಕ್ಕೆ ಒದಗಿಸುವಾತನಾಗಿದ್ದಾನೆ. ದೇವರು ಆ ಪಕ್ಷಿಗಳಿಗೆ ಒಂದು ಇದ್ದು ಇನ್ನು ಸ್ವಲ್ಪ ದಿನಗಳಲ್ಲಿ ಲಯವಾಗುವ ಆ ಪಕ್ಷಿಗಳಿಗೆ ಅಷ್ಟು ಹೆಚ್ಚಾಗಿ ಸೌಲಭ್ಯವನ್ನು ಒದಗಿಸಿಕೊಡುವಾಗ ನಾವು ಆ ಪಕ್ಷಿಗಳಿಗಿಂತ ಹೆಚ್ಚಿನವರು ನಾವಾಗಿದ್ದೇವೆ. ನಾವು ಏನು ಊಟ ಮಾಡಬೇಕು, ಏನು ಕುಡಿಬೇಕು ಅಂತ ನಾವು ಚಿಂತೆ ಮಾಡೋದು ಬೇಡ. ಯಾಕೆಂದ್ರೆ ನಮ್ಮ ದೇವರು ನಮ್ಮನ್ನು ಸಾಕುವಾತನಾಗಿದ್ದಾನೆ. ನಾವು ಇನ್ನೊಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ ಅದೇ ಒಂದು ಅಧ್ಯಾಯದಲ್ಲಿ ಹೇಳುತ್ತದೆ, ನೀವು ಅಡವಿಯ ಹೂಗಳನ್ನು ನೋಡಿರಿ, ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ, ಅದಕ್ಕೆ ಒಂದಕ್ಕಿರುವಷ್ಟು ಒಂದು ಅಲಂಕಾರ ಮತ್ತೊಂದು ಹೂವುಗಳಿಗಿಲ್ಲ. ಆ ಅಲಂಕಾರಗಳು ಅರಸನಾದ ಸೊಲೊಮೋನನು ಅವನ ಸಕಲ ವೈಭವದಿಂದಿರುವಾಗಲೂ ಆ ಅಲಂಕಾರಗಳು ಅವನ ಹತ್ತಿರ ಇರುವುದಿಲ್ಲ. ಪ್ರೀತಿಯ ದೇವ್ರ ಮಕ್ಕಳೇ, ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ಅಡವೆ ಹೂಗಳನ್ನು ನೋಡೋದಾದ್ರೆ ಒಂದಕ್ಕಿಂತ ಒಂದು ಅಲಂಕಾರವಾಗಿ ಸೌಂದರ್ಯವಾಗಿ ಒಂದು ಇದೆ, ಅವು ಯಾವತ್ತೂ ಒಂದು ಕೆಲಸ ಮಾಡುವುದನ್ನಾಗಲಿ ನಾವು ಕಾಣುವುದಿಲ್ಲ. ಯಾಕಂದ್ರೆ ದೇವ್ರು ಅದಕ್ಕೆ ಉಡಿಸುವಾತನಾಗಿದ್ದಾನೆ, ದೇವ್ರು ಅದಕ್ಕೆ ಸೌಂದರ್ಯವನ್ನು ಅನುಗ್ರಹಿಸುವಾತನಾಗಿದ್ದಾನೆ. ದೇವರು ಆ ಒಂದು ಇಂದು ಇದ್ದು ನಾಳೆ ಒಲಿಯ ಪಾಲಾಗುವ ಲಯವಾಗುವ ಆ ಒಂದು ಹೂಗಳಿಗೆ, ಆ ಅಡವಿಯ ಹುಲ್ಲುಗಳಿಗೆ ಅಷ್ಟು ಚೆನ್ನಾಗಿ ಉಡಿಸಿ ತೊಡಿಸಿರುವಾಗ ನಾವು ಅದಕ್ಕಿಂತ ಎಷ್ಟೋ ಹೆಚ್ಚಿನವರಾಗಿದ್ದೇವೆ. ನಾವು ದೇವ್ರ ಸನ್ನಿಧಿಯಲ್ಲಿ ಬರುವಾಗ ನಾವು ಚಿಂತೆಗಳನ್ನು ಬಿಟ್ಟು ನಮ್ಮ ಚಿಂತಾಭಾರವನ್ನು ಯೆಹೋವನ
ಯೆಹೋವನ ಮೇಲೆ ವಹಿಸಿಬಿಟ್ಟು ನಾವು ಭರವಸೆದಿಂದ ನಾವು ದೇವರಲ್ಲಿ ಭರವಸೆ ಬಿಟ್ಟು ನಂಬಿಕೆಯಿಂದ ನಾವು ದೇವರಲ್ಲಿ ಇರುವಾಗ ದೇವರು ನಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ. ದೇವರು ನಮ್ಮ ಜೀವಿತದಲ್ಲಿ ಒಂದು ಅದ್ಭುತಗಳನ್ನು ಮಹತ್ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ 30ನೇ ವಚನದಲ್ಲಿ ನಾವು ನೋಡುವಾಗ, ಎಲೈ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಮಗೆ ಉಡಿಸಿ ತೊಡಿಸುವನಲ್ಲವೇ. ಆಮೇಲೆ ದೇವ್ರ ವಾಕ್ಯನೇ ಸ್ಪಷ್ಟವಾಗಿ ಹೇಳ್ತು, ಈ ಒಂದು ಕ್ಷಣದಲ್ಲಿ ಇದ್ದು, ಈ ದಿನ ಇದ್ದು ನಾಳೆ ಒಂದು ನಶಿಸಿ ಹೋಗುವ ಒಂದು ನಾಶವಾಗುವಂತ ಒಂದು ಹುಲ್ಲಿಗೆ, ಒಂದು ಅಕ್ಕಿಗಳಿಗೆ ಅಥವಾ ಒಂದು ಹೂವಿಗೆ ದೇವರು ಅಷ್ಟು ಚೆನ್ನಾಗಿ ಉಡಿಸಿ ತೊಡಿಸಿ ಅದನ್ನು ಸಾಕಿ ಸಂರಕ್ಷಿಸಿ ಸಲುವ ಆತನಾಗಿದ್ದಾನೆ. ಆತನ ನಮ್ಮನ್ನು ಕೂಡ ಸಾಕುವ ಸಲಹುವ ಆತನಾಗಿದ್ದಾನೆ. ನಾವು 31ನೇ ವಚನವನ್ನು ನೋಡುವಾಗ ದೇವರ ವಾಕ್ಯ ಹೇಗೆ ಹೇಳುತ್ತದೆ, ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. 31ನೇ ವಚನದಲ್ಲಿ ದೇವ್ರು ಸ್ಪಷ್ಟವಾಗಿ ಹೇಳ್ತಿದೆ, ನಾವು ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಬೇಕು ಅಂತ ನಾವು ಚಿಂತೆ ಮಾಡೋದು ಬೇಡ. ಯಾಕೆಂದ್ರೆ ಈ ವಿಷಯಗಳಿಗಾಗಿ ಯಾರು ಚಿಂತೆ ಮಾಡ್ತಾರೆ ಅಂದ್ರೆ ಅಜ್ಞಾನಿಗಳು ಚಿಂತೆ ಮಾಡುವ ಆತನಾಗಿದ್ದಾನೆ. ಒಂದು ಮಗನಿಗೆ ಏನೆಲ್ಲ ಅವಶ್ಯಕತೆಗಳಿದೆ ಅಂತ ಹೇಗೆ ತಂದೆಯು ಬಲ್ಲಾತನಾಗಿರ್ತಾನೋ ಅದೇ ರೀತಿ ನನ್ನ ಪರಲೋಕದಲ್ಲಿರುವ ತಂದೆಯು, ನನ್ನ ದೇವರು, ನನ್ನ ಕರ್ತನು, ನನ್ನನ್ನು ಕರೆದಂತ ನಂಬಿಗಸ್ತನು ನನಗೇನೆಲ್ಲ ಅವಶ್ಯಕತೆಗಳಿದೆ, ಏನೆಲ್ಲ ಅಗತ್ಯತೆಗಳಿದೆ, ಏನೆಲ್ಲ ನಮಗೆ ಬೇಕಾಗಿದೆ ಎಂಬುದನ್ನು ಬಲ್ಲಾತನಾಗಿದ್ದಾನೆ, ಒದಗಿಸಿಕೊಡುವಾತನು ಆತನಾಗಿದ್ದಾನೆ. ನಾವು ಯಾವ ವಿಷಯದಲ್ಲೂ ಕೂಡ ನಾವು ಚಿಂತಿಸೋದು ಬೇಡ ಪ್ರೀತಿಯ ದೇವರ ಮಕ್ಕಳೇ. ನಾವು ಚಿಂತೆ ಮಾಡದೆ ನಾವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನಾವು ಯಾವಾಗ ತವಕ ಪಡಕ್ಕೆ ಸ್ಟಾರ್ಟ್ ಪಡ್ತೀವೋ ಆಗ ನಾವು ಏನೆಲ್ಲ ನಮ್ಗೆ ಅವಶ್ಯಕತೆಗಳಿದೆ ನಾವು ಕೇಳೋದು ಬೇಡ ದೇವರ ಹತ್ರ, ನಾವು ಪ್ರಾರ್ಥಿಸೋದು ಬೇಡ. ದೇವರು ನಮಗೋಸ್ಕರ ಒದಗಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಯೆಹೋವ ಈರೇ ಆಗಿದ್ದು ನಮ್ಮ ಕೊರತೆಗಳನ್ನು ನೀಗಿಸುವಾತನಾಗಿದ್ದಾನೆ. ನಾವು 33ನೇ ವಚನ 34ನೇ ವಚನ ಹೀಗೆ ಹೇಳುತ್ತದೆ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು, ಆವತ್ತಿನ ಕಾಟ ಆವತ್ತಿಗೆ ಸಾಕು. ಅಲ್ಲೇ ದೇವ್ರ ವಾಕ್ಯ ಈ ದಿನ ಸ್ಪಷ್ಟವಾಗಿ ನಮ್ಮೆಲ್ಲರ ಸಂಗಡ ಮಾತನಾಡ್ತಿದೆ. ನಾವೆಲ್ಲರೂ ಒಂದಲ್ಲ ಒಂದು ವಿಷಯದಲ್ಲಿ ನಾವು ಚಿಂತೆ ಮಾಡುವವರಾಗಿದ್ದೇವೆ, ಒಂದಲ್ಲ ಒಂದು ವಿಚಾರಗಳಲ್ಲಿ ನಾವು ಯೋಚಿಸುವವರಾಗಿದ್ದೇವೆ. ದೇವರ ವಾಕ್ಯ ಈ ದಿನ ಈ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡುವಂತದಾಗಿದೆ. ನಾವು ಯಾವ ಸಂಬಂಧವಾಗಿ ಯಾವ ವಿಷಯದಲ್ಲೂ ನಾವು ಚಿಂತೆ ಮಾಡೋದು ಬೇಡ. ಯಾಕಂದ್ರೆ ದೇವರು ನಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ, ದೇವರು ನಮ್ಮನ್ನು ಸಾಕುವಾತನಾಗಿದ್ದಾನೆ, ನಮ್ಮನ್ನು ಸಲಹುವಾತನಾಗಿದ್ದಾನೆ. ನಾವು ಚಿಂತೆ ಮಾಡೋದನ್ನು ಬಿಟ್ಟು ಎಲ್ಲ ವಿಷಯಗಳಲ್ಲಿ ದೇವರಿಗೆ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು, ಕೃತಜ್ಞತಾ ಸ್ತುತಿ ಕೀರ್ತನೆಗಳನ್ನು ನಾವು ಹಾಡುತ್ತಾ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ಮೊದಲು ತವಕ ಪಡುವುದಾದ್ರೆ ನನ್ನ ದೇವರು ನಮ್ಮ ಜೀವಿತದಲ್ಲಿ ನಮ್ಮನ್ನು ಹಂತವಾಗಿ ಆಶೀರ್ವದಿಸಿ ನಮಗೇನೆಲ್ಲ ಅವಶ್ಯಕತೆಗಳಿದೆ, ಏನೆಲ್ಲ ಅಗತ್ಯತೆಗಳಿದೆ ದೇವರು ನಮಗೆ ಅನುಗ್ರಹಿಸುವಾತನಾಗಿದ್ದಾನೆ. ನಾವು ಈ ದಿನ ಯಾರೆಲ್ಲ ಚಿಂತೆ ಮಾಡ್ತಿದ್ದೀರೋ ನಿಮ್ಮ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕಿ ಭರವಸದಿಂದ ಇರಿ. ಯಾಕೆಂದ್ರೆ ನಮ್ಮ ದೇವರು ನಮಗೋಸ್ಕರ ಚಿಂತಿಸುವಾತನು, ನಮ್ಮ ಜೀವಿತವನ್ನು ನಡೆಸುವಾತನು, ನಮ್ಮನ್ನು ಸಾಕಿ ಸಲಹಿ ಸಂರಕ್ಷಿಸುವಾತನಾಗಿದ್ದಾನೆ. ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲು. ಎಲ್ಲರ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನೇ ಪರಿಶುದ್ಧನೇ ಮಹೋನ್ನತನಾದ ದೇವರೇ, ಕೃಪೆಯಲ್ಲಿ ಐಶ್ವರ್ಯನಾದ ದೇವರೇ, ಸರ್ವಶಕ್ತನೇ, ಸರ್ವಾಪ್ತಿ ಸ್ತೋತ್ರಗಳು ರಾಜ. ಏಸಪ್ಪ, ಈ ಒಂದು ಒಳ್ಳೆ ಸಮಯದಲ್ಲಿ ರಾಜ ನೀವು ತಾನೇ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರಗಳು ರಾಜ. ಏಸಪ್ಪ, ಈ ದಿನ ಈ ವಾಕ್ಯವನ್ನು ವೀಕ್ಷಿಸುತ್ತಿರುವ ರಾಜ, ಏಸಪ್ಪ ವೀಕ್ಷಿಸುತ್ತಿರುವವರಿಗೆ ರಾಜ, ಯಾರೆಲ್ಲ ಕಷ್ಟದಲ್ಲಿ, ಚಿಂತೆಯಲ್ಲಿ ರಾಜ, ಯೋಚನೆಯಲ್ಲಿ ಇದ್ದಾರೆ ರಾಜ, ಏಸಪ್ಪ ಯಾರೆಲ್ಲ ಈ ಸಮಯದಲ್ಲಿ ರಾಜ ತಮ್ಮ ಚಿಂತಾಭಾರವನ್ನು ರಾಜ ಏಸಪ್ಪ ನಿನ್ನ ಬಳಿಯಲ್ಲಿ ರಾಜ ಒಪ್ಪಿಸಿಕೊಡುತ್ತಿದ್ದಾರೆ ರಾಜ, ನಿನ್ನ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡ್ತಿದ್ದಾರೆ ರಾಜ. ಏಸಪ್ಪ ನೀನು ತಾನೇ ಅವರನ್ನು ಮುಟ್ಟಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ರಾಜ. ಏಸಪ್ಪ ನೀವು ತಾನೇ ಅವರ ಒಂದು ರಾಜ ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರವನ್ನು ಅನುಗ್ರಹಿಸಿ ಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಿದ್ವಿ ತಂದೆ. ಏಸಪ್ಪ
ನೀನು ತಾನೇ ರಾಜ ಏಸಪ್ಪ, ವಾಕ್ಯದ ಮುಖಾಂತರ ಪ್ರತಿಯೊಬ್ಬರನ್ನು ನೀನು ತಾನೇ ಬಲಪಡಿಸಿದಕ್ಕಾಗ ಸ್ತೋತ್ರಗಳು ರಾಜ. ವಾಕ್ಯವನ್ನು ಕೇಳುವುದು, ಓದುವುದು ರಾಜ ಮಾತ್ರವಲ್ಲದೆ ರಾಜ, ಅದನ್ನು ಕೈಗೊಂಡು ನಡೆಯುವಂತೆ ರಾಜ ನೀನು ತಾನೇ ಸಹಾಯ ಮಾಡು ರಾಜ. ಎಲ್ಲರೂ ನಿನ್ನ ರಾಜ್ಯಕ್ಕಾಗಿ ಏಸಪ್ಪ, ನಿನ್ನ ನೀತಿಗಾಗಿ ತವಕ ಪಡುವ ಮಕ್ಕಳಾಗುವಂತೆ ಸರ್ವ ವಿಷಯದಲ್ಲಿ ನಿನಗೆ ಪ್ರಾರ್ಥಿಸಿ ಕೃತಜ್ಞತಾ ಸ್ತುತಿಗಳನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಸಲ್ಲಿಸುವ ಮಕ್ಕಳಾಗುವಂತೆ ನೀನು ತಾನೇ ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ರಾಜ ಏಸಪ್ಪ. ನೀವು ತಾನೇ ಪ್ರತಿಯೊಬ್ಬರನ್ನು ಬಲಪಡಿಸಿ ಉಪಯೋಗಿಸುತ್ತದೆ. ಇನ್ನು ಹೆಚ್ಚಾಗಿ ಆತ್ಮಿಕತೆಯಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದುವಂತೆ ನೀನು ತಾನೇ ಸಹಾಯ ಮಾಡಿ ರಾಜ. ಹಾಗೆ ಮಾಡಿದ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನ ಮುದಾದ ನಾಮದಲ್ಲಿ ಬೇಡಿ ಪಡೆದಿರುವ ಸರಿಗೆ ತಂದೆ. ಆಮೇನ್ ಆಮೇನ್.